ಯೂಟ್ಯೂಬ್ ನೋಡಿ ಅಂದಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಏನೋ ಕಾಸು ಬರ್ತಿದೆ ಅಂತ ಏನಲ್ಲ. ಯೂಟ್ಯೂಬ್ ಅಲ್ಲಿ ಬರೋ ಕಾಸು ಒಂದ್ ನಿಮಿಷ ತೋರ್ಸು. ಲಕ್ಷಗಟ್ಲೆ ನಾವ್ ದುಡಿತೀವಿ ಅಂತ ಅನ್ಕೊಂಡಿರ್ತಾರೆ ಯೂಟ್ಯೂಬ್ ಅಲ್ಲಿ ಇದ್ರಲ್ಲೆಲ್ಲ. ಮೈಸೂರ್ ಕರ್ಕೊಂಡೋಗಿ ಏನ್ ಕೊಡ್ಸ್ತೀಯ ಅಂತ ಹೇಳು. ಮೈಸೂರ್ ಕರ್ಕೊಂಡೋಗಿ ಮೈಸೂರ್ ಸಿಲ್ಕ್ ಸ್ಯಾರಿ. ನನ್ ಫ್ರೆಂಡ್ ಒಬ್ಳು ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತ ಅನ್ಕೊಂಡಿದ್ದಾಳೆ. ಓಕೆನಾ, ಬಟ್ ಕ್ರಿಟಿಸಿಸಮ್ ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಹೇಗ್ ಫೇಸ್ ಮಾಡೋದು ಅನ್ನೋದು ಗೊತ್ತಿಲ್ಲದೆ ಭಯ ಪಟ್ಕೊಂಡು ಇದ್ದಾಳೆ. ಈ ತರ ತುಂಬಾ ಜನ ಇರ್ತಾರೆ ಆಕ್ಚುಲಿ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಮನೆ 3 ಅಂತಸ್ತಿದ್ಯೋ 4 ಅಂತಸ್ತಿದ್ಯೋ, ಓಕೆ, ಅದು ಜಸ್ಟ್ ಕಟ್ಟಡ. ಅದ್ ಮನೆ ಯಾವಾಗ ಆಗತ್ತೆ ಅಂದ್ರೆ, ಗೃಹಿಣಿ ಅಂದ್ರೆ ಒಂದ್ ಮನೆದು ಬಾಸ್ ತರ, ಅದು ಬಾಸ್ ಪೊಸಿಷನ್. ಓಕೆ, ನನ್ ಮನೆಗೆ ನನ್ನ ಹೆಂಡತಿ ಬಾಸ್. ಏನಿದು ಇಷ್ಟು ಬೆಳಿಗ್ಗೆ ಇಷ್ಟೊಂದು ಕ್ಯೂ ಇದೆ, ನಮ್ಗೆ ಇವತ್ತು ನಿಜವಾಗ್ಲೂ ಸೀರೆ ಸಿಗುತ್ತಾ? ಫೈನಲಿ ನಾನು ಯಾವ ಕಲರ್ ಇಷ್ಟಪಟ್ಟಿದ್ನೋ ಅದೇ ಕಲರ್ ಅಲ್ಲಿ ನನಗೊಂದು ಸೀರೆ ಸಿಕ್ತು ಅನ್ನೋ ಖುಷಿ ತುಂಬಾನೇ ಇದೆ. ಹೌಸ್ ವೈಫ್ ಅಷ್ಟೇನಾ? ಯಾರು ಹೇಳಿದ್ ನಿಮ್ಗೆ ಹೌಸ್ ವೈಫ್ ಅಷ್ಟೇ ಅಂತ? ಅಷ್ಟೇ ಅಲ್ಲ, ಹೋಮ್ ಮೇಕರ್ ಅಂತ ಹೇಳ್ಬೇಕು ನೀನು, ಅಥವಾ CEO ಅಥವಾ ಬಾಸ್, ನಿಮ್ ಮನೆ ಬಾಸ್ ಅಂತ ಹೇಳಿ. ಅಷ್ಟೇ ಅಲ್ಲ, ಗಂಡ ಹೆಂಡ್ತಿರೋ ಕೆಲವರು ಬರ್ತಾರೆ, ಅವ್ರ ಪಕ್ಕದಲ್ಲಿ ಗಂಡ ಕೂತಿರ್ತಾರೆ ಕನ್ಸಲ್ಟ್ ಮಾಡ್ಬೇಕಾದ್ರೆ. ಏನ್ ಮಾಡ್ತಿದ್ದೀರಾ ಅಂತ ಅಂದ್ರೆ, ನಾನು ಅವ್ರ ಲೈಫ್ ಸ್ಟೈಲ್ ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಿದ್ದೀರಾ ಅಂತ ಪ್ರತಿಯೊಬ್ಬರಿಗೆ ಕೇಳ್ತೀನಿ ನಾನು. ಅವ್ರು ಹೇಳೋದು ಏನಿಲ್ಲ ಸರ್, ಹೌಸ್ ವೈಫ್ ಅಷ್ಟೇ. ಏನದು ಹೌಸ್ ವೈಫ್ ಅಷ್ಟೇ ಅಂದ್ರೆ? ಹೌಸ್ ವೈಫ್ ಅಥವಾ ಹೋಮ್ ಮೇಕರ್ ಅನ್ನೋದು ಅಷ್ಟೇ ಅನ್ನೋ ತರ ಚಿಕ್ಕ ಕೆಲಸ ಅಲ್ಲ. ಓಕೆ, ಅದು ತುಂಬಾ ದೊಡ್ಡ ದೊಡ್ಡ ಕೆಲಸ. ಈಗ ಇವತ್ತಿನ ದಿನದಲ್ಲಿ ಎಲ್ರಿಗೂ ಆಪರ್ಚುನಿಟೀಸ್ ಇದೆ, ಸರಿಸಮನಾಗಿ ದುಡಿಮೆ ಮಾಡೋದಕ್ಕೂ ಎಲ್ಲದಕ್ಕೂ. ಅದೆಲ್ಲ ಬಿಟ್ಟು ಅವ್ರು ತ್ಯಾಗ ಮಾಡಿ ನಿಮ್ ಮಕ್ಳು ನೋಡ್ಕೋತಾ ಇದಾರೆ, ನಿಮ್ ಮನೆ ನೋಡ್ಕೋತಾ ಇದಾರೆ, ಮತ್ತೆ ನೀವು ಅವ್ರು ಎಲ್ಲಾ ತ್ಯಾಗ ಮಾಡಿ ಒಂದ್ ಫ್ಯಾಮಿಲಿನ ಬ್ಯಾಲೆನ್ಸ್ ಮಾಡ್ತಾ ಇದಾರೆ ಅಂದ್ರೆ, ಅವ್ರ ಇಲ್ದೆ ಒಂದ್ ಮನೆನೇ ಇಲ್ಲ. ಎಲ್ರ ಬಗ್ಗೆ ಕಾಳಜಿ ಮಾಡ್ಕೊಂಡು ಕೇರ್ ಮಾಡಿ, ಎಷ್ಟೋ ಸಲ ಕೆಲವೊಂದು ವಿಷಯಗಳನ್ನ ಎಕ್ಸ್ಪ್ರೆಸ್ ಮಾಡೋಕ್ ಆಗಿಲ್ಲ ಅಂದ್ರೂ ತಡ್ಕೊಂಡು ಸಹನೆಯಿಂದ ಎಲ್ಲಾ ಬ್ಯಾಲೆನ್ಸ್ ಮಾಡ್ಕೊಂಡು ಇರೋ ಕೆಲಸ ಇದೆಯಲ್ಲ, ಅದಕ್ಕೆ ಅಪ್ರಿಷಿಯೇಷನ್ ಕಡಿಮೆ ಆಕ್ಚುಲಿ. ಅದಕ್ಕೆ ಜನ ಕೆಲವೊಬ್ರು ಅಷ್ಟೇ ಅಂತಾರೆ. ಅಷ್ಟೇ ಅಲ್ಲ, ಅದು ನನ್ನ ಪ್ರಕಾರ ಅದು ಒಂಥರ ಬಾಸ್ ಪೊಸಿಷನ್, ಅದು CEO ಅಂತ ಹೇಳ್ಬೇಕು ಅವರಿಗೆ. ನಮ್ ಮನೆಗೆ ನಮ್ CEO, ನಮ್ ಬಾಸ್ ಇವರು. ಓಕೆ, ಸೊ ಅರ್ಥ ಮಾಡ್ಕೊಂಡಿದ್ಯಾ ನೀನು ಹೆಣ್ಮಕ್ಳ ಬಗ್ಗೆ? ನಂಗೆ ಆಕ್ಚುಲಿ ಇದನ್ನ ಎಲ್ಲಾ ಪ್ರತಿಯೊಂದ್ ಮನೇಲೂ ಎಲ್ಲಾ ಗಂಡಂದ್ರ ಅರ್ಥ ಮಾಡ್ಕೊಂಡು ಫ್ಯಾಮಿಲಿ ನಡ್ಸ್ಕೊಂಡ್ ಹೋದ್ರೆ ಯಾರ್ ಮನೇಲೂ ಗಂಡ ಹೆಂಡತಿ ಮೇಲೆ ಜಗಳನೇ ಬರಲ್ಲ ಅನ್ಸುತ್ತೆ. ಏನೊಂದ್ ಚಿಕ್ಕ ವಿಷಯ ಅಷ್ಟೇ, ಏನಾದ್ರೂ ಒಂದ್ ಚಿಕ್ಕ ಜಗಳ ಆಗ್ಲಿ ಏನಾದ್ರೂ ಆಗ್ಲಿ ಹೆಂಡತಿ ತಾನೆ ಅಂತ ಬಿಟ್ಕೊಟ್ಬಿಡ್ಬೇಕು, ಆವಾಗ್ಲೇ ವಿನ್ ಆಗೋದು ಫ್ಯಾಮಿಲಿ. ಇಲ್ಲ ಅಂದ್ರೆ ಇಬ್ರು ಸೇರ್ಕೊಂಡ್ ಜಗಳ ಮಾಡ್ಕೊಂಡು ಹೋದ್ರೆ, ದೊಡ್ಡ ವಿಲಾ ಇರ್ಲಿ, 4 ಅಂತಸ್ತಿನ ಮನೆ ಇರ್ಲಿ, ಏನೇ ಇರ್ಲಿ, ಆ ಮನೆಯಲ್ಲಿ ನೆಮ್ಮದಿ ಇಲ್ಲ, ಅಥವಾ ಮನೇನ ನಡ್ಸ್ಕೊಂಡು ಹೋಗೋದಕ್ಕೆ ಒಬ್ರು ಈ ತರ ಬಾಸ್ ಇಲ್ಲ ಅಂದ್ರೆ ಅದು ಖಾಲಿ ಅನ್ಸುತ್ತೆ. ಅದಲ್ದೆ ಇನ್ನು ಕೆಲವೊಬ್ರು ಹೊರಗಡೆ ಕೆಲಸ ಮಾಡ್ಕೊಂಡು ಕುಕಿಂಗ್ ಎಲ್ಲ ಮಾಡ್ಕೊಂಡು ಹೊರಗಡೆ ಏನೋ ಒಂದು ಆಗೋದಕ್ಕೆ ಪ್ರಯತ್ನ ಪಡ್ತಾ ಅದ್ರ ಮಧ್ಯನೂ ಮನೆ ಬ್ಯಾಲೆನ್ಸ್ ಮಾಡ್ತಾ ಇರ್ತಾರೆ. ಅವ್ರಿಗಂತೂ ಹ್ಯಾಟ್ಸ್ ಆಫ್. ಮನೇಲಿರೋರು ಅತ್ತೆ ಮಾವ ಆಗ್ಲಿ ಸಪೋರ್ಟ್ ಮಾಡಿದ್ರೆ ಪ್ರತಿಯೊಬ್ಬ ಹೆಣ್ಮಗ್ಳುನು ಏನಾದ್ರೂ ಒಂದ್ ಸಾಧನೆ ಮಾಡೇ ಮಾಡ್ತಾರೆ. ಗಂಡ್ ಮಕ್ಳಿಗಿಂತ ಹೆಣ್ಮಕ್ಳಿಗೆ ಕಂಪೇರ್ ಮಾಡಿದ್ರೆ ಸೂಪರ್ ಪವರ್. ನಮ್ ಒಪ್ತೀಯಾ? ಎಂತದನ್ನು ನಾವು ಅಷ್ಟು ಈಸಿಯಾಗಿ ನನ್ನ ಎಂಪೈರ್ ನಾವಂತೂ ನಡೆಸ್ತಿರೋದು 80% ಹುಡುಗಿಯರೇ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುಗ್ಗುರು ಕೇಳಿಲ್ವಾ ಆಡೋ? ನಮ್ಮ ಅಪ್ಪನೇ ಹೇಳಿಲ್ವಾ? ಸೊ ಆತರ ಅಂದ್ರೆ ನನ್ನ ಎಂಪೈರ್ ಅಂತ ಬಂದಾಗ ನನ್ನ ಬಿಸ್ನೆಸ್ ಎಲ್ಲದರಲ್ಲೂ ನನಗೆ ವಿಮೆನ್ ಸ್ಟ್ರೆಂತ್ ಜಾಸ್ತಿ. ಸಿಂಪಲ್, ನೆಕ್ಸ್ಟ್ ಟೈಮ್ ಇಂದ ಯಾರಾದ್ರೂ ನಿಮ್ಗೆ ಏನ್ ಮಾಡ್ತಿದ್ದೀರಾ ಅಂತ ಕೇಳಿದ್ರೆ ನಾನು ನಮ್ಮ ಮನೆದು ಬಾಸ್ ಅಂತ ಹೇಳಿ ಅಷ್ಟೇ, ಆಯ್ತಾ? CEO. ನಿಮ್ಮನೆ ಬಾಸ್ ಯಾರು? ನಮ್ಮನೆ ಬಾಸ್ ಇವ್ರೆ. ನಿಮ್ಮನೆ CEO ಯಾರು? ಇವ್ರೆ. ಮೈಸೂರ್ ಕರ್ಕೊಂಡೋಗಿ ಏನ್ ಕೊಡ್ಸ್ತೀಯ ಅಂತ ಹೇಳು. ಮೈಸೂರ್ ಕರ್ಕೊಂಡೋಗಿ ಮೈಸೂರ್ ಸಿಲ್ಕ್ ಸ್ಯಾರಿ ಕೊಡ್ಸ್ಬೇಕು ಅಂತ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಆಕ್ಚುಲಿ ಆಲ್ರೆಡಿ ಕೊಡ್ಸಿದ್ಯಲ್ಲ. 100K ಫಾಲೋವರ್ ರೀಚ್ ಆದ್ರೆ ಒಂದ್ ಮೈಸೂರ್ ಸಿಲ್ಕ್ ಸ್ಯಾರಿ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಪ್ರತಿ ಮೈಲ್ ಸ್ಟೋನ್ಗೂ ಒಂದೊಂದು ದೊಡ್ಡ ಗಿಫ್ಟ್, ಒಂದೊಂದು ಏನಾದ್ರು ಒಂದು ಗಿಫ್ಟ್ ಕೊಡೋಣ ಅಂತ ಇದೀನಿ. ನನಗೆ 200 ಆದಾಗ, 300 ಆದಾಗ, 1 million ಆದಾಗ ಬಿಗ್ ಗಿಫ್ಟ್. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗೋದೆಲ್ಲ ಈಸಿ ಇಲ್ಲ. ನೀವು ಏನ್ ಎಷ್ಟೇ ಒಳ್ಳೇದ್ ಮಾಡಿದ್ರು ಅದ್ರಲ್ಲಿ ಹುಡುಕು ಕಂಡಿಡಿಯೋ ಜನ ಇದ್ದೇ ಇರ್ತಾರೆ. ಇವತ್ತಿನವರೆಗೆ ನಾವಂತೂ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿ ಯಾವ ಪ್ರಾಡಕ್ಟ್, ನಾನಂತೂ ಇವತ್ತಿನವರೆಗೆ ಒಂದ್ ಪ್ರಾಡಕ್ಟ್ ಪ್ರಮೋಟ್ ಮಾಡಿಲ್ಲ. ಇವಳು ಒಂದೇ ಒಂದು ಇದ್ರದ್ದು ಪ್ರಮೋಟ್ ಮಾಡಿದ್ದು, ಅದ್ರದ್ದು ದುಡ್ಡು ಪೂರ್ತಿ ಒಂದು ಒಳ್ಳೆ ಕೆಲ್ಸಕ್ಕೆ ಅಂತಾನೆ ಫಸ್ಟ್ ದುಡಿಮೆ ಅಂತ ಹೇಳಿ. ಅಂದ್ರೆ 2-3 ವರ್ಷ ಕಷ್ಟಪಟ್ಟು ₹1 ದುಡ್ದಿರ್ಲಿಲ್ಲ. ಇನ್ಸ್ಟಾಗ್ರಾಮ್ 100K ಆದ್ಮೇಲೆ ಯಾವ್ದೋ ಒಂದು ಪ್ರಮೋಷನ್ ಬಂತು, ಅದರಿಂದ ಒಂದ್ ಸ್ವಲ್ಪ ದುಡ್ಡು ಬಂತು. ಅದನ್ನು
ಒಂದು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸಿದ್ವಿ. ಅಂದ್ರೆ ಯಾವ್ದು ನಮ್ ಪರ್ಸನಲ್ ಉಪಯೋಗಿಸಿ ಅಂತಲ್ಲ, ಫಸ್ಟ್ ದುಡ್ಡು ಬಂದಿದ್ನ ಒಂದು ಒಳ್ಳೆ ಕೆಲ್ಸಕ್ಕೆ ಉಪಯೋಗಿಸ್ಬೇಕು ಅಂತ ಉಪಯೋಗಿಸ್ಕೊಂಡಿ. ಹೇಳದ್ನ ಬೇಡ ಬೇಡ ಕ್ಯಾಮ್ರಾ ತೋರಿಸಿ ಮಾಡಂತದ್ದೆಲ್ಲ ಏನಿಲ್ಲ. ಕ್ಯಾಮ್ರಾ ತೋರ್ಸಿ ಮಾಡಿದ್ರೆ ಅದಕ್ಕೂ ಕಮೆಂಟ್ ಮಾಡ್ತಾರೆ, ನೀವು ಕ್ಯಾಮ್ರಾ ತಗೊಂಡ್ ಹೆಲ್ಪ್ ಮಾಡ್ತೀರಾ ಅದು ಇದು ಅಂತ ಹೇಳಿ. ಬೇಡವೇ ಬೇಡ ಅದಂತ ಹೇಳೋದು. ಏನು ದುಡ್ದಿಲ್ಲ ಬೇಸಿಕಲಿ. ಇನ್ಸ್ಟಾಗ್ರಾಮ್ 100K ಆಗ್ಲಿ 150K ಆಗ್ಲಿ 200K ಆಗ್ಲಿ ನೀವು ಪ್ರಮೋಷನ್ ಮಾಡಿದ್ರೆ ಮಾತ್ರ ಅದ್ರಲ್ಲಿ ಏನಾದ್ರೂ ದುಡ್ಡು ಬರುತ್ತೆ, ಇಲ್ಲ ಅಂದ್ರೆ ಇಟ್ಸ್ ಜಸ್ಟ್ ಝೀರೋ. ಒಂದೇ ಒಂದು ಪ್ರಮೋಷನ್ ಮಾಡಿರೋದು, ಅದನ್ನು ಒಂದು ಕೆಲ್ಸಕ್ಕೆ ಅಂತ ನಿಯೋಗ ಮಾಡಿ ಬಿಟ್ಬಿಟ್ಟು. ಬಟ್ ಮುಂದೆ ಮಾಡಬಾರ್ದು ಅಂತ ಏನಿಲ್ಲ, ಬಟ್ ಎಥಿಕಲ್ ಆಗಿ ಏನಾದ್ರೂ ಬರ್ಬೇಕು ಅನ್ನೋದು ನನ್ನ ಇಂಟೆನ್ಷನ್. ಬೇರೆಯವ್ರು ಏನ್ ಸಿಕ್ಕರು ಮಾಡ್ತಾರೆ. ಇವಳು ಪಾಪ ನನ್ನ ಹೆಂಡತಿ ಆಗಿರೋದ್ರಿಂದ ಇವಳಿಗೆ ಆ ಫ್ರೀಡಮ್ ಇಲ್ಲ. ಇಟ್ಸ್ ಓಕೆ, ನಾನ್ ಎಂಜಾಯ್ ಮಾಡ್ತಾ ಇದೀನಲ್ಲ, ಬೀಯಿಂಗ್ ಯುವರ್ ವೈಫ್ ಐ ಆಮ್ ವೆರಿ ಹ್ಯಾಪಿ. ಅದೇ 1 minute ರೆಸಿಪಿನಲ್ಲಿ ಎಲ್ರು ಕೇಳ್ತಾರೆ, ಕಮೆಂಟ್ಸ್ ಮಾಡ್ತಾರೆ, ನಿಧಾನಕ್ಕೆ ಹೇಳಿ ಅರ್ಥ ಆಗಲ್ಲ ಮತ್ತೆ ಎಲ್ಲಾನು ಪೋಸ್ಟ್ ಮಾಡಿ ಅಂತಾರೆ. ನಮಗೂ ಆಸೆನೆ ಫುಲ್ ಇಡೀ ಮೇಕ್ 3 hour ತಗೋತೀವಿ ಒಂದು ರೆಸಿಪಿ ಮಾಡೋದಕ್ಕೆ, 2 ರಿಂದ 3 hour ಪಕ್ಕ. ಸೊ ಅದನ್ನ ಚಿಕ್ಕದಾಗಿ ಅಲ್ಲಿ ಇಲ್ಲಿ ಏನೇನ್ ಬೇಕು ಅದನ್ನ ಮಾತ್ರ ಕಟ್ ಮಾಡೋದಕ್ಕೆ ನಮಗೂ ತುಂಬಾನೇ ಕಷ್ಟ. ಅಕಸ್ಮಾತ್ ನಮ್ಗೆ ಯಾರು ಫುಲ್ ಹಾಕಿ ಅಂದ್ರೆ ನಮ್ಗಿನ್ನು ಈಸಿ, ಕೆಲ್ಸನೇ ಇರಲ್ಲ ಆಕ್ಚುಲಿ. ಸೊ ಏನ್ ಮಾಡಲ್ಲ, ಯಾವ ನನ್ ಮಾಡಲ್ಲ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಗೆ 1 minute, ಐ ಮೀನ್ ಇವಾಗ 1.5 to 3 minutes ವರೆಗೂ ಬಂದಿದೆ. ಬಟ್ 3 minutes ವರೆಗೂ ಹಾಕಿದ್ರೆ ಯಾರು ನೋಡೋದು 3 minutes ಹೊರಗಡೆ ವಿಡಿಯೋ ನಾನು ಹಾಕಿದೀನಿ ತುಂಬಾ. ಬಟ್ ಯಾವ 3 minutes ದೊಡ್ಡ ಲೆಂತಿ ವಿಡಿಯೋಗಳು ಹಾಕಿದ್ರೆ ಅದು ಅಂದ್ರೆ ಇನ್ಸ್ಟಾಗ್ರಾಮ್ ಆಕ್ಚುಲಿ ಅದನ್ನ ಬೇರೆಯವ್ರಿಗೆ ರೀಚ್ ಮಾಡ್ಸೋದು ಇಲ್ಲ. ಅಂದ್ರೆ ರೀಚ್ ಅಂದ್ರೆ ನಿಮ್ಗೆ ಅದನ್ನ ಎಲ್ರಿಗೂ ತಲುಪಿಸಲ್ಲ ಅಂತ. ಅದಕ್ಕೆ ಅಂದ್ರೆ 10 ಲಕ್ಷಕ್ಕೆ ಜನರಿಗೆ ತಲುಪೋ ವಿಡಿಯೋ ಬರೇ 1 ಲಕ್ಷ ಜನರಿಗೆ ತಲುಪುತ್ತೆ ಅನ್ನೋ ತರ. ಓಕೆ, ಅಥವಾ 1 ಲಕ್ಷನೂ ತಲುಪಲ್ಲ, ಕೆಲವೊಂದ್ಸಲ 50,000 60,000 ಆಗ್ಬಿಡತ್ತೆ. ಅಂದ್ರೆ ದೊಡ್ಡ ವಿಡಿಯೋ ಇದ್ರೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಕುತ್ಕೊಂಡ್ಬಿಟ್ಟಿದ್ರೆ, ಎಲ್ಲ ಎಕ್ಸ್ಪ್ಲನೇಷನ್ ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಮಾಡಿಟ್ಟಿದ್ದಾರೆ ವಿಡಿಯೋಸ್ ನೋಡಿ. ನಾವೆಲ್ಲ ನಾನಾಗ್ಲಿ ಇವಳಾಗ್ಲಿ ಯಾವ್ದೇ ವಿಡಿಯೋ ಮಾಡಿದ್ರು ಶಾರ್ಟ್ ವಿಡಿಯೋನೂ ಮಾಡಿರ್ತೀವಿ, ಅದಕ್ಕೆ ಲೆಂತಿ ಎಕ್ಸ್ಪ್ಲನೇಷನ್ ಯೂಟ್ಯೂಬ್ ಅಲ್ಲೂ ಕೊಟ್ಟಿರ್ತೀವಿ. ಓಕೆ, ಲೆಂತಿ ಎಕ್ಸ್ಪ್ಲನೇಷನ್ ಯೂಟ್ಯೂಬ್ ಅಲ್ಲಿ ಕೊಟ್ಟು ಯೂಟ್ಯೂಬ್ ನೋಡಿ ಅಂದಿದ ತಕ್ಷಣ ಯೂಟ್ಯೂಬ್ ಅಲ್ಲಿ ಏನೋ ಕಾಸು ಬರ್ತಿದೆ ಅಂತ ಏನಲ್ಲ. ಯೂಟ್ಯೂಬ್ ಅಲ್ಲಿ ಬರೋ ಕಾಸು 1 ನಿಮಿಷ ತೋರ್ಸು, 1 month ಅಲ್ಲಿ ಎಷ್ಟು ದುಡ್ಡು ಬಂದಿದೆ ಅಂತ ತೋರ್ಸು. ಯೂಟ್ಯೂಬ್ IT ಸ್ಟುಡಿಯೋನಾ? IT ಸ್ಟುಡಿಯೋದಲ್ಲಿ ಹೋಗಿ ಅಲ್ಲಿ ದುಡ್ಡು ತೋರ್ಸುತ್ತೆ 1 month ಅಲ್ಲಿ ಎಷ್ಟು ದುಡ್ಡು ಬಂದಿದೆ ಅಂತ. ಅಂದ್ರೆ ದಿನಾ ವಿಡಿಯೋ ಮಾಡೋರು, ದಿನಾ ವ್ಲಾಗರ್ಸು ದಿನಾ 1 ಲಕ್ಷದ ಮೇಲ್ಗಡೆ ವ್ಯೂಸ್ ಬರ್ತಿದೆ ಅಂದ್ರೆ ಅವ್ರಿಗೆ ಒಂದು ಡಿಸೆಂಟ್ ಇನ್ಕಮ್ ಬರ್ಬೋದೇನೋ. ಎಷ್ಟು ವರ್ಷ ಈ ಮಂತ್ ಅಲ್ಲಿ ಜಸ್ಟ್ 1.9K. 1.9K ಏನೋ ಎಲ್ಲ 1900 ರೂಪಾಯಿ. ಲಕ್ಷಗಟ್ಲೆ ನಾವು ದುಡಿತೀವಿ ಅಂತ ಅನ್ಕೊಂಡಿರ್ತಾರೆ ಯೂಟ್ಯೂಬ್ ಅಲ್ಲಿ ಇದ್ರಲ್ಲೆಲ್ಲ. ಅಂದ್ರೆ ಯೂಟ್ಯೂಬ್ ಅಲ್ಲಿ ನನಗೆ 3,20,000 ಹತ್ರ ಸಬ್ಸ್ಕ್ರೈಬರ್ ಇದಾರೆ. ಅಲ್ಲಿ ದುಡ್ಡು ಎಲ್ಲಾನು ಇದೆ ನೋಡಿ. ನವೆಂಬರ್ ಅಲ್ಲಿ 960, ಅಕ್ಟೋಬರ್ ಅಲ್ಲಿ 2,900 ಆತರ. ಸೊ ಸೆಪ್ಟೆಂಬರ್ ಅಲ್ಲಿ 2,459, ಆಗಸ್ಟ್ ಅಲ್ಲಿ 1,979. ಅಂದ್ರೆ ಅಷ್ಟೊಂದು ಎಫರ್ಟ್ ಹಾಕಿ 2000 ಏನು ಅಂದ್ರೆ ಯೂಟ್ಯೂಬ್ ಹೋಗಿ ನೋಡಿ ಅಂದ್ರೆ ನಮಗೇನೋ ಅಲ್ಲಿ ಲಕ್ಷಗಟ್ಲೆ ದುಡ್ಡು ಬರ್ತಿದೆ ಅಂತ ಏನಲ್ಲ. ಯೂಟ್ಯೂಬ್ ಅಲ್ಲಿ ಇದು ಚೆನ್ನಾಗಿ ಅಂದ್ರೆ ಸರ್ಚ್ ಮಾಡಬಹುದು. ನಿಮಗೆ ಯಾವ ವಿಡಿಯೋ ಬೇಕು, ಈಗ PCOD ಬಗ್ಗೆ ಡೀಟೇಲ್ಡ್ ವಿಡಿಯೋ ಬೇಕಾ, PCOS ಕಿರಣ್ ಸಾಗರ್ ಅಂತ ಹಾಕಿದ್ರೆ ನಾನ್ ಮಾಡಿರೋ 30 ನಿಮಿಷ ಡೀಟೇಲ್ಡ್ ವಿಡಿಯೋ ನಿಮಗ್ ಸಿಗುತ್ತೆ ಆತರ. ಸೊ ಈಗ ಬ್ಯಾಕ್ ಪೇನ್ ಬಗ್ಗೆ ವಿಡಿಯೋ ಬೇಕಾ, ಬ್ಯಾಕ್ ಪೇನ್ ಕಿರಣ್ ಸಾಗರ್ ಅಂತ ಸರ್ಚ್ ಅಲ್ಲಿ ಹಾಕಿದ್ರೆ ನಾನ್ ಬ್ಯಾಕ್ ಪೇನ್ ಬಗ್ಗೆ ಮಾಡಿರೋ ವಿಡಿಯೋ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಡೀಟೇಲ್ಡ್ ವಿಡಿಯೋ. ಓಕೆ, ಅದೇ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಸರ್ಚ್ ಮಾಡಕ್ ಆಗಲ್ಲ. ನಿಮಗೆ ಏನು ಇನ್ಸ್ಟಾಗ್ರಾಮ್ ಆಲ್ಗೋರಿದಮ್ ಅಲ್ಲಿ ತೋರ್ಸುತ್ತೆ, ಇಲ್ಲ ನಮ್ ಪ್ರೊಫೈಲ್ಗೆ ನೀವು ಬಂದು ನಿಮಗ್ ನೆನಪಿದ್ರೆ ಬಂದು ಹುಡುಕಿದ್ರೆ ಸಿಗುತ್ತೆ. ಬಟ್ ಹುಡುಕೋದಕ್ಕೂ ತುಂಬಾ ವಿಡಿಯೋಗಳು ಇರುತ್ತಲ್ಲ, ಅದ್ರ ಮಧ್ಯದಲ್ಲಿ ಹುಡುಕೋದ್ ಸ್ವಲ್ಪ ಕಷ್ಟನೇ ಆಗ್ಬೋದು ಯೂಶಲಿ. ಬಟ್ ಅದು ಆ ಕಾರಣಕ್ಕೋಸ್ಕರನೇ ಎಲ್ಲದಕ್ಕೂ ಯೂಟ್ಯೂಬ್ ವಿಡಿಯೋ ಲಿಂಕ್ ಕೊಡೋದು. ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ನೋಡಿ, ಇದ್ರಲ್ಲಿ ಎಕ್ಸ್ಪ್ಲೈನ್ ಮಾಡಿದೀನಿ ನೋಡಿ ಅಂತ ನಾನು ಎಲ್ಲದಕ್ಕೂ ಹೇಳ್ತೀನಿ. ಬೇರೆ ಯಾರು ಕೆಲಸ ಮಾಡಲ್ಲ, ನಾನು ಒಬ್ಬರೇ ಮಾಡ್ತಾ ಇರೋದು. ಆಕ್ಚುಲಿ ಕನ್ನಡ ಇನ್ಸ್ಟಾಗ್ರಾಮ್ ಅಲ್ಲಿ ಯಾರು ಯಾವ ಸಬ್ಜೆಕ್ಟ್ಗೂ ಡೀಟೇಲ್ಡ್ ವಿಡಿಯೋ ಮಾಡಕ್ಕೆ ಹೋಗಲ್ಲ, ಯಾಕಂದ್ರೆ ಆ ಎಫರ್ಟ್ ಗೆ ವ್ಯಾಲ್ಯೂ ಇಲ್ಲ. ಅಂದ್ರೆ ಅವ್ರೇನ್ ಮಾಡ್ಬಾರ್ದು ಅಂತ ಏನಿಲ್ಲ, ಅವ್ರಿಗೂ ಮಾಡ್ಬೇಕು ಅಂತ ಇರುತ್ತೆ, ಬಟ್ ಆ ಎಫರ್ಟ್ ಗೆ ಬೆಲೆ ಇಲ್ಲ ಅನ್ನೋ ತರ. ಅಂದ್ರೆ ನೀವು ಅದನ್ನ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ 1 million 2 million ಹೋಗಿರೋ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ಅಂದ್ರೆ ಯೂಟ್ಯೂಬ್ ಈಗ ದೊಡ್ಡ ವಿಡಿಯೋ ಮಾಡೋದಕ್ಕೆ ಎಸ್ಪೆಷಲಿ ರಿಸರ್ಚ್ ಮಾಡಿ ಅದನ್ನ ಎಡಿಟ್ ಮಾಡಿ, ಈ ಇವರು ಕುಕಿಂಗ್ ಹೇಳ್ತಾ ಇದ್ರು, ನನ್ನ ವಿಡಿಯೋಗೆಲ್ಲ ರಿಸರ್ಚ್ ತಗೊಳತ್ತೆ. ಅಂದ್ರೆ ತಪ್ಪು ಹೇಳಂಗಿಲ್ಲ, ತುಂಬಾ ಸೈಂಟಿಫಿಕ್ ಆಗಿ ಆ ವಿಡಿಯೋನ ಪ್ರೆಸೆಂಟ್ ಮಾಡ್ಬೇಕು, ಆತರ ಎಲ್ಲ ಹೇಳಿದಾಗ ಅದು ಈಗ 10 ನಿಮಿಷ ಆಗ್ಲಿ 20 ನಿಮಿಷ ಆಗ್ಲಿ ಅದನ್ನ ಎಡಿಟ್ ಮಾಡೋದಕ್ಕೆ ಬಹಳ ಸಮಯ ತಗೊಳತ್ತೆ. ಆಮೇಲೆ ಅದನ್ನ ಪೋಸ್ಟ್ ಮಾಡಿದ್ಮೇಲೂ ಅದಕ್ಕೇನು ಬೆಲೆ ಸಿಗೋದಿಲ್ಲ. ಅಂದ್ರೆ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಅಂದ್ರೆ ಜನ ನೋಡ್ತಾರೆ, ಎಜುಕೇಶನಲ್ ಕಂಟೆಂಟ್ ನೀವೇನೇ ಹಾಕಿದ್ರು ಜನ ನೋಡೋದಿಲ್ಲ. ಬಟ್
ನಾನೊಬ್ಬ ಎಜುಕೇಟರ್ ಆಗಿ ನನಗೆ ಸಮಾಧಾನ ಏನಂದ್ರೆ ನನಗೆ ಎಲ್ಲಾ ವಿಷಯಗಳ ಬಗ್ಗೆ ಆನೆಸ್ಟ್ ಆಗಿ ನನ್ನ ಒಪಿನಿಯನ್ ಶೇರ್ ಮಾಡ್ಬೇಕು, ಅವಾಗಲೇ ನಂಗೆ ಸಮಾಧಾನ ಆಗುತ್ತೆ. ಅದಕ್ಕೆ ವಿಡಿಯೋ ಮಾಡ್ತೀನಿ. ಕೆಲವೊಂದು ವಿಷಯಗಳ ಬಗ್ಗೆ ಮಾಡದೇ ಇರ್ಬೋದು, ಅದೇ ಒಂಥರ ಮೋಟಿವೇಶನ್ ಬರಲ್ಲ, ಏನ್ ಮಾಡಿ ಅಂತ ಅವನ್ ನೋಡಲ್ಲ ಅಂತ ಅನ್ಸುತ್ತೆ. ಬಟ್ ಶಾರ್ಟ್ ವಿಡಿಯೋಸ್ ಸೂಪರ್ ಆಗಿ ಹೋಗ್ತಿದೆ. 3 ವರ್ಷದ ಹಿಂದೆ ನಾನು ಯೂಟ್ಯೂಬ್ ಅಲ್ಲೇ ಫೇಮಸ್, ಇವಾಗ ರೀಲ್ಸ್ ಅಲ್ಲಿ ಫೇಮಸ್ ಆಗಿದ್ದೀನಿ ಸ್ವಲ್ಪ ಅಷ್ಟೇ. ಕೇಳು. 10 ವರ್ಷ ದುಬೈಲ್ ಡ್ರೈವ್ ಮಾಡಿ ಇಲ್ಲಿ ಡ್ರೈವ್ ಮಾಡೋದಕ್ಕೆ ಇವಾಗ ಹೇಗೆ ಅನ್ನಿಸ್ತಿದೆ? ಇವಾಗ ಮೈಸೂರು ಹೈವೇನಲ್ಲಿ ಹೋಗ್ತಾ ಇದೀವಿ, ಸೊ ಇಲ್ಲೇನ್ ಪ್ರಾಬ್ಲಮ್ ಇಲ್ಲ, ಆರಾಮ ಅಂದ್ರೆ ಅಷ್ಟೇ ಸೇಮ್ ಶೇಖ್ ಜಯಾದ್ ರೋಡ್ ಅಲ್ಲಿ ಓಡಿಸಿರೋ ತರಾನೇ ಫೀಲ್ ಬರ್ತಿದೆ. ಅಂದ್ರೆ ಆ ಲೆವೆಲ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಕಂಜೆಷನ್ ಇಲ್ಲ, ಒಂಥರ ಗುಡ್ ವೈಬ್ ಫೀಲ್ ಬರುತ್ತೆ. ಬಟ್ ಬೆಂಗಳೂರಲ್ಲಿ ಸ್ವಲ್ಪ ಬೆಂಗಳೂರು ರೋಡ್ ಡ್ರೈವಿಂಗ್ ಈಗ ಅಡ್ಜಸ್ಟ್ ಆಗೋದಕ್ಕೆ ಸ್ವಲ್ಪ ಸಮಯ ತಗೊಳ್ತು. ಎಲ್ಲ ಎದೇನ ಮೇಲೆ ಬರ್ತಿರ್ತಾರೆ, ನಾನು ಒಬ್ಬನ್ ಟೈರ್ ಕಾಣಷ್ಟು ಡಿಸ್ಟೆನ್ಸ್ ಅಲ್ಲಿ ಇರ್ತೀನಿ. ಅವರು ಈಗ ನಮಗೆ ತುಂಬಾ ದುಬೈಲ್ ಡ್ರೈವಿಂಗ್ ಕಲ್ತಾಗ ತುಂಬಾ ಡಿಸಿಪ್ಲಿನ್ ಕಲ್ಸಿರ್ತಾರೆ. ಬರೀ ಒಂದ್ ಸೀರೆ ಕೊಡ್ಸೋದಕ್ಕೆ ಕೆಲ್ಸ ಎಲ್ಲ ಬಿಟ್ಕೊಂಡು ನನ್ಗೋಸ್ಕರ ಅಷ್ಟು ದೂರ ಮೈಸೂರ್ಗ್ ಬರ್ತಿದ್ಯಲ್ಲ, ನಿಂಗ್ ಬೇಜಾರಾಗ್ತಾ ಇಲ್ವಾ? ಬೆಂಗಳೂರಲ್ಲೂ ತಗೋಬೋದೇನೋ, ಬಟ್ ಆಪ್ಷನ್ಸ್ ಕಡಿಮೆ ಇರತ್ತೆ. ನನ್ ಲೈಫ್ ಅಲ್ಲೇ ನಾನು ಫಸ್ಟ್ ಟೈಮ್ KSIC ಮೈಸೂರ್ಗ್ ಹೋಗಿ ಒಂದು ಸಿಕ್ಕಿಲ್ಲ ಜಾಸ್ತಿ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅಲ್ಲ, ಈಗ ಅಷ್ಟು ದೂರ ಹೋಗ್ತಿದ್ಯಲ್ಲ, ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ, ಒಂದು ಟ್ರೈ ಮಾಡಿದೀವಲ್ಲ, ಅಟೆಂಪ್ಟ್ ಮಾಡಿದೀವಲ್ಲ. ನನ್ ಕಸಿನ್ದು ಮದ್ವೆ ಇದೆ, ಊರ್ಗ್ ಹೋಗ್ತಿದೀವಿ, ಅದಕ್ಕೋಸ್ಕರ ಇವಳಿಗೆ ಒಂದು ಸ್ಯಾರಿ ಕೊಡ್ಸೋಣ ಅಂತ. ಅಂದ್ರೆ ಅದು ಗಿಫ್ಟ್ ಫಾರ್ 100K ಫಾಲೋವರ್ ಆಗಿರೋದಕ್ಕೆ ಗಿಫ್ಟ್. ಬಟ್ ಬೆಂಗಳೂರಲ್ಲಿ ಚಾಯ್ಸ್ ಕಡಿಮೆ ಇರುತ್ತೆ. ಬೆಂಗಳೂರಲ್ಲಿ ಏನಕ್ಕೆ ಇಲ್ಲಿ ಮೈಸೂರಿಗೆ ಯಾಕೆ ಬರ್ಬೇಕು ಅಂತ ಹೇಳಿದೆ? ಮೈಸೂರಲ್ಲಿ ತುಂಬಾ ಕಲೆಕ್ಷನ್ಸ್ ಇರುತ್ತೆ. ನಾನ್ ನಾಳೆ ಸ್ಯಾಟರ್ಡೆ ಯೂಶಲಿ ರೀಸ್ಟಾಕ್ ಮಾಡ್ತಾರೆ ಅಂತ ನಾನ್ ಕೇಳಿದ್ದೆ, ಇದ್ರಲ್ಲೂ ನೋಡಿದೆ, ಗೂಗಲ್ ಅಲ್ಲೆಲ್ಲ ನೋಡಿದ ಪ್ರಕಾರ. ಬಟ್ ಇವಾಗ ಅಷ್ಟು ದೂರ ಹೋಗಿ ಸಿಕ್ಕಿಲ್ಲ ಅಂದ್ರೆ? ಸಿಕ್ಕತ್ತೆ, ಯಾಕೆ ನಿಂಗ್ ಸಿಗಲ್ಲ ಅಂತ ಅನಿಸ್ತಿದೆ. ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಮೈಸೂರು ಇಷ್ಟ ನನ್ಗೆ. ಅದೇ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲ. ಏನ್ ಮೈಸೂರು ಸಿಲ್ಕ್ ಸೀರೆನೇನಾ ಮೈಸೂರಲ್ಲಿ? ಇಷ್ಟು ಮೈಸೂರು ಮಸಾಲೆ ದೋಸೆ ತಿನ್ಕೊಂಬರೋಣ. ಇಲ್ಲ, ಮೈಸೂರ್ ಅಂದ್ರೆ ಇಷ್ಟ ಬೇಸಿಕ್ಲಿ. ಬೆಂಗಳೂರು ಬಿಟ್ರೆ ನೆಕ್ಸ್ಟ್ ಯಾವ್ದಾದ್ರು ಊರ್ ಇಷ್ಟ ಆಗತ್ತೆ ಅಂದ್ರೆ ಅದು ಮೈಸೂರೇ. ಬಿಕಾಸ್ ಅಲ್ಲಿರೋ ಜನ ಇಷ್ಟ. ಮೈಸೂರು ಊರ್ ಇಷ್ಟ, ಅಲ್ಲಿರೋ ಜನ ಇಷ್ಟ. ಬಿಕಾಸ್ ನನ್ ತುಂಬಾ ಕ್ಲೈಂಟ್ಸ್ ಇದಾರೆ ಮೈಸೂರಲ್ಲಿ. ನಂಗೂ ಗೊತ್ತಿರೋರು ಯಾರಾದ್ರೂ ಮೈಸೂರವ್ರು ಇದ್ರೆ ಕಮೆಂಟ್ ಮಾಡ್ರು. ಇವ್ರಿಗೆ ಮಾತ್ರ ಗೊತ್ತಿರೋರು ಇದ್ದಾರ? ನಂಗೂ ಗೊತ್ತಿರೋರು ಇದ್ದಾರೆ. ಆದ್ರೆ ಏನೋ ಒಂದ್ ಸ್ಪೆಷಾಲಿಟಿ ಇದೆ ಅಲ್ಲಿರೋ ಜನರ ಬಿಹೇವಿಯರ್ ಅಲ್ಲಿ. ಅಂದ್ರೆ ಇಟ್ಸ್ ಲೈಕ್ ದೇ ಆರ್ ಮಂಗಳೂರು ಅವ್ರ ತರ ಮೈಸೂರವ್ರು ಒಂಥರ ತುಂಬಾ ಪೊಲೈಟ್. ಸ್ಪೆಷಲ್. ಮಂಗಳೂರು ಕಡೆ ಎಲ್ಲಾ ಅಂತ ತುಂಬಾ ಕೈಂಡ್ ಹಾರ್ಟೆಡ್ ಇರ್ತಾರೆ. ಮೈಸೂರವರು ಅಷ್ಟೇ, ತುಂಬಾ ಏನು ಕಾಂಪ್ಲಿಕೇಶನ್ ಇಲ್ಲ. ಎಲ್ಲಾ ಊರ್ ಕಡೆ ಸ್ಪೆಷಲ್. ನಾವ್ ಅವ್ರ ಹತ್ರ ಸ್ಮೂತ್ ಆಗಿರುತ್ತೆ. ಒಂಥರ ಕೋಚಿಂಗ್ ಮಾಡೋ ಟೈಮಲ್ಲೆಲ್ಲ ಆತರ ಹೇಳ್ತಾರೆ ಕೆಲವೊಬ್ರು. ಈಗ ನಾರ್ತ್ ಕರ್ನಾಟಕದ ಹಾಡ್ ಅಂತಾರೆ ಹೇಳ್ತಾರಲ್ಲ, ಏನ್ ಹಂಗಂತ ನಂಗೆ ಯಾವತ್ತೂ ಅನ್ಸಿಲ್ಲ. ಅವರು ಅಷ್ಟೇ ವೆರಿ ಲವಿಂಗ್. ನನಗೆ ಇವಾಗ ಇವತ್ತಿನವ್ರಿಗೆ ಎಷ್ಟ್ ಜನ ಟೆಸ್ಟಿಮೋನಿಯಲ್ ಎಲ್ಲ ಕೊಟ್ಟಿದ್ದಾರೆ ನಾರ್ತ್ ಕರ್ನಾಟಕದವರು ಅಂದ್ರೆ, ಅಟ್ಲೀಸ್ಟ್ ಒಂದು ಗ್ರಾಟಿಟ್ಯೂಡ್ ಮನೋಭಾವನೆ ಇದೆ ಅವರಿಗೆ. ಅದು ನಮಗೆ ಖುಷಿ ಆಕ್ಚುಲಿ. ನಾವು ಎಷ್ಟು ಕಷ್ಟಪಟ್ಟು ಗೈಡ್ ಮಾಡಿದಾಗ ಓಕೆ ನೀವು ಗೈಡ್ ಮಾಡಿದ್ಯಾ ಆಯ್ತು ಅಂತ ಹೇಳಿ ಟಾಟಾ ಬೈ ಬೈ ಹೇಳೋರೆ ಜಾಸ್ತಿ. ಅದರಲ್ಲಿ ಗ್ರಾಟಿಟ್ಯೂಡ್ ತೋರಿಸಿ ಟೆಸ್ಟಿಮೋನಿಯಲ್ ಎಲ್ಲ ಕೊಟ್ಟು ಫೋಟೋಸ್ ಎಲ್ಲ ಕೊಟ್ಟು ನಮಗೆ ಅದೇನೆ ತುಂಬಾ ಹೆಲ್ಪ್ ಆಗೋದು ಆಕ್ಚುಲಿ. ಅವಾಗ ಅವರಿಗೆ ಇವತ್ತಿನವರೆಗೆ ನನಗೆ ಯಾರ್ಯಾರು ಇಂಟರ್ವ್ಯೂ ಕೊಟ್ಟಿದ್ದಾರೆ ಪ್ರತಿಯೊಬ್ರು 5 ವರ್ಷದ ಹಿಂದೆ ಅಲ್ಲ 10 ವರ್ಷದ ಹಿಂದೆ ಕೊಟ್ಟಿರ್ಲಿ, ಅವ್ರೆಲ್ರು ನನ್ನ ತಲೆಯಲ್ಲಿ ನೆನಪಿದ್ದಾರೆ. ಯಾರ ಹೆಸರು ಯಾವಾಗ ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಸಿಗ್ಲಿ ಮಾತಾಡ್ಸ್ತೀನಿ, ಅಥವಾ ಅವ್ರು ಯಾವಾಗ ಏನ್ ಹೆಲ್ಪ್ ಕೇಳಿದ್ರು ಐ ವಿಲ್ ಬಿ ದೇರ್ ಫಾರ್ ದೆಮ್. ಬಸ್ ಅದೊಂದು ಸ್ಪೆಷಲ್ ಕೆಲಸ. ನನ್ ಫ್ರೆಂಡ್ ಒಬ್ಳು ಕಾಂಟೆಂಟ್ ಕ್ರಿಯೇಟರ್ ಆಗ್ಬೇಕಂತ ಅನ್ಕೊಂಡಿದ್ದಾಳೆ, ಓಕೆನಾ. ಬಟ್ ಕ್ರಿಟಿಸಿಸಮ್, ನೆಗೆಟಿವ್ ಕಾಮೆಂಟ್ಸ್ ಎಲ್ಲ ಹೇಗ್ ಫೇಸ್ ಮಾಡೋದು ಅನ್ನೋದು ಗೊತ್ತಿಲ್ಲದೆ ಭಯ ಪಟ್ಕೊಂಡು ಇದ್ದಾಳೆ. ಈ ತರ ತುಂಬಾ ಜನ ಇರ್ತಾರೆ ಆಕ್ಚುಲಿ. ಸೊ ಅಂತವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಅದು ಇದ್ದೇ ಇರತ್ತಲ್ವಾ, ಕ್ರಿಟಿಸಿಸಮ್, ನೆಗೆಟಿವ್ ಕಾಮೆಂಟ್ ಇಲ್ದೆ. ಏನೇ ನೀನು ಒಳ್ಳೇದೇ ಮಾಡಿದ್ರು ಕೂಡ ನೆಗೆಟಿವ್ ಕಾಮೆಂಟ್ ಹಾಕೋರು ಇದ್ದೇ ಇರ್ತಾರೆ. ಫೇಸ್ಬುಕ್ ಅಲ್ಲಂತೂ ನೋಡು, ಆ ಕಮೆಂಟ್ ಸೆಕ್ಷನ್ ಇರೋದೇನೆ ನೆಗೆಟಿವ್ ಕಮೆಂಟ್ ಹಾಕೋದಕ್ಕೆ ಅಂತ ಅನ್ಕೊ. ಒಳ್ಳೇದೇನಾದ್ರು ಮಾಡಿದ್ರೆ ಅದನ್ನ ಚೆನ್ನಾಗ್ ಮಾಡಿದೆ ಅಂತ ಯಾವ ನನ್ ಮಗನು ಹೋಗ್ಲಲ್ಲ. ಅಂದ್ರೆ ನನಗೆ ಒಂದು ಆಂಥೋನಿ ರಾಬಿನ್ಸ್ ಅವರದು ಒಂದು ಸೆಮಿನಾರ್ ಅಲ್ಲಿ ಒಂದು ಕೋಟ್ ಕೇಳಿದ್ದೆ. ಓಕೆ, ಇಫ್ ಯು ವಾಂಟ್ ಟು ಅವಾಯ್ಡ್ ಕ್ರಿಟಿಸಿಸಮ್, ಸೇ ನಥಿಂಗ್, ಡೂ ನಥಿಂಗ್, ಬಿ ನಥಿಂಗ್. ಅಂದ್ರೆ ಏನು ಹೇಳ್ಬೇಡ, ಏನು ಮಾಡ್ಬೇಡ, ಏನು ಆಗಿರ್ಬೇಡ ಅಂತ. ಅಂದ್ರೆ ನೀನ್ ಏನಾದ್ರೂ ಆಗಿರ್ಬೇಕು ಅಂದ್ರೆ ನೀನು ಕ್ರಿಟಿಸಿಸಮ್ ನ ಫೇಸ್ ಮಾಡ್ಲೇಬೇಕು, ಬೇರೆ ದಾರಿ ಇಲ್ವೇ ಇಲ್ಲ ಆಕ್ಚುಲಿ. ಓಕೆ, ಹಂಗೊಂದ್ ವೇಳೆ ನಿಮ್ಗೆ ಏನಾದ್ರು ಈ ತರ ಏನಾದ್ರು ಮಾಡಿದ್ರೆ ಎಲ್ಲ ನೆಗೆಟಿವ್ ಕಮೆಂಟ್ ಮಾಡ್ತಾರೆ, ಆತರ ಏನಾದ್ರು ಇದ್ರೆ
ನೀವು ಜಸ್ಟ್ ಫೇಸ್ಬುಕ್ ಅಲ್ಲಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಅಥವಾ ಫೇಸ್ಬುಕ್ ಅಲ್ಲಿ ಒಂದು ಆಪ್ಷನ್ ಇದೆ, ಏನದು ಅಲೋ ಕಮೆಂಟ್ಸ್ ಫ್ರಮ್ ಓನ್ಲಿ ಫಾಲೋವರ್ಸ್ ಅಂತ. ಓಕೆ, ನಿಮ್ಗೆ ಹೇಟರ್ಸ್ ಎಲ್ಲ ನೆಗೆಟಿವ್ ಕಮೆಂಟ್ಸ್ ಮಾಡ್ತಾರೆ, ಅವ್ರು ಯಾರು ನಿಮ್ಮನ್ನ ಫಾಲೋ ಮಾಡ್ತಿರಲ್ಲ. ಓಕೆ, 99% ಜನ ನೆಗೆಟಿವ್ ಕಮೆಂಟ್ ಹಾಕೋರು ನಿಮ್ಮನ್ನ ಫಾಲೋ ಮಾಡ್ತಿರಲ್ಲ. ಓಕೆ, ಸೊ ಅವರೆಲ್ಲ ಹಿಡನ್ ಫಾಲೋ ಇದ್ರ ತರ ಹಿಂಗೆ ಫೇಕ್ ಅಕೌಂಟ್ ಇಂದ ಮಾಡೋದು, ಅಥವಾ ಸುಮ್ನೆ ಹೇಟ್ ಅನ್ನೋದು ಬಂದಿರುತ್ತೆ. ಕೆಲವೊಬ್ರಿಗೆ ಬ್ಲಡ್ ಅಲ್ಲೇ ಇರುತ್ತೆ, ಅದನ್ನ ಏನ್ ಮಾಡಕ್ ಆಗಲ್ಲ, ಅದು ಒಂಥರ. ಇಲ್ಲ ಅಂದ್ರೆ ಎಲ್ಲ ದೇಶದಲ್ಲೂ ಜೈಲ್ಗಳಿದೆ, ಯಾಕಂದ್ರೆ ಕೆಟ್ಟವ್ರು ಇದ್ದೇ ಇರ್ತಾರಲ್ವಾ. ಕನ್ಸ್ಟ್ರಕ್ಟಿವ್ ಕ್ರಿಟಿಸಿಸಮ್ ಅನ್ನೋದು ಕಡಿಮೆ. ಅಂದ್ರೆ ನೀನ್ ಮಾಡಿರೋದ್ರಲ್ಲಿ ಏನಾದ್ರೂ ಪ್ರಾಪರ್ ನಿಜವಾದ ತಪ್ಪು ಕಂಡಿಡ್ದು ಹೇಳೋರ್ ಕಡಿಮೆ. ಸುಮ್ನೆ ಅನಾವಶ್ಯಕವಾಗಿ ಮೊಸರಲ್ಲಿ ಕಲ್ಲು ಹುಡ್ಕೋರು ಅನ್ನೋರು ಇದ್ದೇ ಇರ್ತಾರೆ, ಅವ್ರನ್ನ ಅವಾಯ್ಡ್ ಮಾಡಕ್ ಆಗಲ್ಲ ನೀವು. ಓಕೆ, ಬಟ್ ಆದ್ರೆ ಬೆಸ್ಟ್ ಅಂದ್ರೆ ಈ ಆಪ್ಷನ್ ಹಾಕೊಳ್ಳಿ, ಅಷ್ಟೊಂದು ನಿಮಗೆ ಭಯ ಇದ್ರೆ. ನಮ್ಮ ಹತ್ರ ಎಲ್ಲ ಆಪ್ಷನ್ ಇದೆ, ಯಾಕಂದ್ರೆ ನಮ್ ಫಾಲೋವರ್ ಜಾಸ್ತಿ ಇದ್ರು ಕೂಡ ಕಮೆಂಟ್ಸ್ ಬರುತ್ತೆ, ಬಟ್ ಲಿಮಿಟೆಡ್ ಕಮೆಂಟ್ಸ್. ಯಾಕಂದ್ರೆ ನಿಮ್ ಫಾಲೋ ಮಾಡೋರಿಂದ ಕಮೆಂಟ್ ಬಂದ್ರೆ ಸಾಕು. ಯಾಕೆ ನಿಮ್ಗೆ ಯಾರು ಹೇಟರ್ಸ್ ಇಂದ ಏನಕ್ಕೆ ಬೇಕು ಕಮೆಂಟ್ ನಿಮ್ಗೆ? ಮೈಸೂರು ಇಷ್ಟು ಬೇಗ ಬಂದ್ಬಿಟ್ವಾ? ಸದರ್ನ್ ಸ್ಟಾರ್ ಮೈಸೂರ್ ಅಂತ ಹೋಟೆಲ್ ಬುಕ್ ಮಾಡಿದೀವಿ. ಜಸ್ಟ್ ಈ ನಾವು ಮೈಸೂರಲ್ಲಿ ಒಂದ್ ಮನೆ ಮಾಡೋಣ. ಮೈಸೂರು ಬೆಂಗಳೂರು ಮತ್ತೆ ಮಾಡೋಣ, ಆ ಕಡೆ ಹೋಗ್ತಾರ ಇರ್ಬೇಕು. ಅಲ್ಲ, ಇಲ್ಲಿ ಬಂದೇವ್ ನಾವು, ಹೋಟೆಲ್ ಅಲ್ಲಿ ಇರೋದ್ ಬೇಡ, ಮೈಸೂರಲ್ಲಿ ಮನೆ ಇಟ್ಕೊಂಡ್ರೆ ಮನೆ. ಸೊ ಫೈನಲಿ ಬಂದೇ ಬಿಟ್ವಿ ಮೈಸೂರಿನ KSIC ಶೋರೂಮ್ಗೆ. ಆಲ್ರೆಡಿ ಫ್ರೈಡೆ ಈವ್ನಿಂಗ್ 5 ಕಾಲಾಗೋಗಿತ್ತು ಟೈಮು. ಸೊ ಯೂಶಲಿ ಸ್ಟಾಕ್ಸ್ ಎಲ್ಲ ಸ್ಯಾಟರ್ಡೇನೆ ಬೆಳಗ್ಗೆನೆ ಬರೋದು ಅಂತ ಹೇಳಿದ್ರು. ಹಾಗಾಗಿ ಅಲ್ಲೇ ಒಂದಿನ ಸ್ಟೇ ಆಗ್ಬೇಕಾಗಿತ್ತು. ಕಿರಣ್ ಬೈ ಹುಕ್ಕರ್ಗೂ ಒಂದ್ ಸೀರೆ ಕೊಡ್ಸ್ಲೇಬೇಕಂತ ಡಿಸೈಡ್ ಆಗ್ಬಿಟ್ಟಿದ್ದ. ನೆಕ್ಸ್ಟ್ ಡೇ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಒಂದ್ 6:30 ಹಾಗೆ ಮತ್ತೆ ಹೊರಟ್ವಿ. ಹೋಗ್ ನೋಡಿದ್ರೆ ಬೆಳಿಗ್ಗೆನೆ ಏನ್ ಗುರು, ಒಂದ್ ಸೀರೆಗೋಸ್ಕರ ಈ ರೇಂಜ್ ಅಲ್ಲಿ ಜನ ನಿಂತಿದ್ದಾರೆ, ಪಕ್ಕ ನಮ್ಗೆ ಇವತ್ತು ಸಿಗುತ್ತೋ ಇಲ್ವೋ ಅಂತ ಅನ್ಕೊಂಡು ಇಲ್ಲೇ ಇದ್ರೆ ಆಗಲ್ಲ ಅಂತ ತಿಂಡಿ ತಿನ್ಕೊಂಡು ಹೋಟೆಲ್ ಚೆಕ್ಔಟ್ ಮಾಡ್ಕೊಂಡು ಫೈನಲಿ ಹೋದ್ವಿ. ಅಂಡ್ ಒಂದು 12-12:30ವರೆಗೂ ಕಾದು ಫೈನಲಿ ನಾನು ಯಾವ ಕಲರ್ ಇಷ್ಟಪಟ್ಟಿದ್ದು ಅದೇ ಕಲರ್ ಅಲ್ಲಿ ನನಗೊಂದ್ ಸೀರೆ ಸಿಕ್ತು ಅನ್ನೋ ಖುಷಿ ತುಂಬಾನೇ ಇದೆ. ಸೊ ಮೈಸೂರು ಸಿಲ್ಕ್ ಸ್ಯಾರಿ ಬೈ ಮಾಡೋದಕ್ಕೆ ಬೆಳಿಗ್ಗೆ 3-4 ಗಂಟೆಗೆಲ್ಲ ಜನ ಬಂದ್ ಕಾಯ್ತಾ ಇರ್ತಾರೆ. ಬಟ್ ವರ್ತ್ ವೇಟ್ ಅಂತ ಅನ್ಸುತ್ತೆ, ಯಾಕಂದ್ರೆ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡಾಗ್ಲ ಆ ಫೀಲ್ ಇರುತ್ತಲ್ಲ, ಅದ್ರ ಮಜಾನೇ ಬೇರೆ. ಬೆಳಿಗ್ಗೆನೆ ಟೋಕನ್ ಕೊಡ್ತಾರೆ, ಸೊ 10 ಜನನ ಬಿಡ್ತಾರೆ ಒಳಗಡೆ. ಸ್ಯಾರಿಗಳೆಲ್ಲ ಲೈನ್ ಆಗಿ ಹಾಕ್ಬಿಟ್ಟಿರ್ತಾರೆ, ನಾವೇ ಅದ್ರಲ್ಲಿ ಚೂಸ್ ಮಾಡ್ಕೋಬಹುದು. ಅದು ತೋರ್ಸಿ ಅಂತ ಏನ್ ಕೇಳತರ ಎಲ್ಲ ಇರೋದಿಲ್ಲ. ಸ್ಯಾರಿ ಬೆಲೆ ಅಂದ್ರೆ 21,000 25,000 ಸ್ಟಾರ್ಟ್ ಆಗುತ್ತೆ, 70, 80, 90 ಕೂಡ ಇರುತ್ತೆ. ಅಂಡ್ ಯಾವ್ದಾದ್ರು ಸ್ಯಾರಿ ಇಷ್ಟ ಆದ್ರೆ ನಮಗೆ ಚೂಸ್ ಮಾಡಿ ಪಟ್ ಅಂತ ಬಿಲ್ ಮಾಡ್ಸ್ಕೊಂಡ್ ಬರ್ಬೇಕು. ನಮ್ಗೆ ಇಷ್ಟ ಎತ್ತೀರಿ ಅಂತೆಲ್ಲ ಹೇಳೋ ಆಪ್ಷನ್ ಇಲ್ಲ ಅಲ್ಲಿ. ಅಂಡ್ ಅಲ್ಲಿನ ಸ್ಟಾಫ್ಸ್ ಕೂಡ ತುಂಬಾನೇ ಫ್ರೆಂಡ್ಲಿ ಆಗಿದ್ದಾರೆ. ಸೊ ಥ್ಯಾಂಕ್ಸ್ ಟು KSIC. ಈ ಬ್ಯೂಟಿಫುಲ್ ಆಗಿರೋಂತ ಸ್ಯಾರಿನ ನಾನು ಹೇಗ್ ಸ್ಟೈಲ್ ಮಾಡಿದೆ ಅನ್ನೋದನ್ನ ನೆಕ್ಸ್ಟ್ ವ್ಲಾಗ್ ಅಲ್ಲಿ ತೋರಿಸ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ದಿಸ್ ಸ್ಪೇಸ್. ಹಾಗೆ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.